ನಿನ್ನೆ ಮ್ಯಾಚಲ್ಲಿ ಜಡೇಜಾ ಅವರು ಶಿವಮ್ ದೂಬೆ ಅವ್ರ ವಿಕೆಟ್ ತೆಗೆದಾಗ ಮಾಡಿದ ಆ ಅಗ್ರೆಸಿವ್ ಸೆಲೆಬ್ರೇಷನ್ ಇತ್ತಲ್ಲ, ಆ ಸೆಲೆಬ್ರೇಷನ್ನು CSK ಮ್ಯಾನೇಜ್ಮೆಂಟ್ಗೆ ಜಡೇಜಾ ಅವ್ರು ಕೊಟ್ಟ ಪರ್ಫೆಕ್ಟ್ ರಿಪ್ಲೈ ಥರ ಇತ್ತು. ಜಡೇಜಾ ಅವರು ಲಾಸ್ಟ್ 13 ಇಯರ್ಸಿಂದ CSKಗೆ ಬ್ರಿಲಿಯಂಟಾಗಿ ಆಡಿದರು. ಹಾಗೆಯೇ 2023ಯಲ್ಲಿ CSK IPL ಟೈಟಲ್ ವಿನ್ ಆಗೋಕ್ಕೆ ಇವರೇ ಮೇನ್ ರೀಸನ್ ಕೂಡ ಆಗಿದ್ರು. ಆದರೂ ಸಹ CSK ಅವರು RR ಜೊತೆಗೆ ಟ್ರೇಡ್ ಮಾಡಿಕೊಂಡು ಸಂಜು ಸ್ಯಾಮ್ಸನ್ನ ಅವ್ರ ಟೀಮ್ಗೆ ತಗೋತಾರೆ. ಈಗ ಅದೇ ಜಡೇಜಾ ಅವರು ತಮ್ಮ ಹಳೆ ಟೀಮ್ CSK ಮೇಲೆ ಒಂದು ಅದ್ಭುತ ಸ್ಪೆಲ್ ಮಾಡಿ ಜಸ್ಟ್ 6 ಎಕಾನಮಿಯಲ್ಲಿ 2 ವಿಕೆಟ್ಸ್ ತೆಗೆದು CSK ಸೋಲೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆಗ್ತಾರೆ. ಹಾಗೆಯೇ ಅವ್ರು ತಮ್ಮ ಸ್ಪೆಲ್ ಮುಗಿಸಿ ಬೌಂಡ್ರಿ ಲೈನ್ ಹತ್ರ ಹೋದಾಗ CSK ಅಭಿಮಾನಿಗಳು ಜಡ್ಡು ಅಂತ ಚಾಂಟ್ ಮಾಡ್ಬೇಕಾದ್ರೆ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಐ ಥಿಂಕ್ ಜಡೇಜಾ ಅವ್ರಿಗೆ ಲಾಸ್ಟ್ 13 ಇಯರ್ಸ್ ಅವರು CSKಯಲ್ಲಿ ಕಳೆದ ಜರ್ನಿ ತಮ್ಮ ಕಣ್ಮುಂದೆ ಫ್ಲ್ಯಾಶ್ ಆಯಿತು ಅಂತ ಅನಿಸುತ್ತೆ. CSK ಮ್ಯಾನೇಜ್ಮೆಂಟ್ ಅವರು ಜಡೇಜಾ ಅವ್ರನ್ನ ಮರ್ತಿರ್ಬೋದು, ಆದರೆ ಜಡೇಜಾ ಅವರು CSKನ ಇನ್ನೂ ಮರ್ತಿಲ್ಲ. ನಿಮ್ಗೇನನ್ಸುತ್ತೆ? CSK ಅವರು ಜಡೇಜಾನ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರಾ? ಕಮೆಂಟಲ್ಲಿ ತಿಳಿಸಿ. ಇದೇ ಥರ ನೀವು ಮ್ಯಾಚಲ್ಲಿ ಮಿಸ್ ಮಾಡ್ಕೊಂಡಿರೋ ಗೂಗ್ಲಿ ಮೂಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ. ಹೋಗೋಕ್ಕೂ ಮುಂಚೆ ಫಾಲೋ ಮಾಡ್ಕೊಂಡು ಹೋಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.